ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇಷ್ಟು ದಿನ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರಲ್ಲಿ ತುಂಬಾ ಮೇಜರ್ ಆಗಿ ಜಾಸ್ತಿ ಕಮೆಂಟ್ ಬರ್ತಾ ಇರೋದು. ಸುಮಾರು ವಿಡಿಯೋಸ್ ಅಲ್ಲಿ ಸ್ಲೀವ್ ಕಟಿಂಗ್ ನ ತೋರಿಸಿದೀನಿ, ಆದ್ರೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರೋದು ನಂಗೆ ಸ್ಲೀವ್ ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹಾಗೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಮೇಜರ್ ಆಗಿ ಪ್ರಾಬ್ಲಮ್ ಬರೋದು ಅಂತ ಅಂದ್ರೆ ಸ್ಲೀವ್ ಡೌನಿಂಗ್ ನ ಯಾವ ಸೈಜರ್ ಗೆ ಎಷ್ಟು ತಗೊಳ್ಬೇಕು ಅಥವಾ ಯಾವ ಲೆಂತ್ ಸ್ಲೀವ್ ಗೆ ಎಷ್ಟು ಸ್ಲೀವ್ ಡೌನಿಂಗ್ ನ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಅದ್ರ ಜೊತೆಗೆ ಸ್ಲೀವ್ ಕಟಿಂಗ್ ಆದ್ಮೇಲೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬಿಡ್ತಾರೆ. ಅದು ಕರೆಕ್ಟ್ ಆಗಿ ಕೂಡ ಅವರಿಗೆ ಗೊತ್ತಾಗ್ತಿರಲ್ಲ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಸೈಜ್ ಬ್ಲೌಸ್ ಗೆ ಎಷ್ಟು ಸ್ಲೀವ್ ಡೌನಿಂಗ್ ನ ತಗೊಳ್ಬೇಕು, ಅದ್ರ ಜೊತೆಗೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ ಯಾವ ರೀತಿ ಸ್ಲೀವ್ ನ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೀವು ನೋಡಿ, ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರ್ಧ ಅರ್ಧ ನೋಡ್ತಾ ಇದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಂಡು ತುಂಬಾ ಸಿಂಪಲ್ ಆಗಿ ಬ್ಲೌಸ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು ನನಗೆ ಸ್ಲೀವ್ ಕಟಿಂಗ್ ಅಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅದೇ ಕನ್ಫ್ಯೂಷನ್ ಆಗ್ತಾ ಇದೆ, ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಮತ್ತೆ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈಗ ನಾನು ಸ್ಲೀವ್ ಕಟಿಂಗ್ ನ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವಾಗ್ಲೂ ಹೇಳ್ದಂಗೆ ಈ ತರ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ಕ್ಲೋಸ್ ಇರೋಂಥದ್ದು ನಿಮ್ ಕಡೆ ಇರ್ಬೇಕು, ಆ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನಾನು ಇವತ್ತು ಎಲ್ಬೋ ಸ್ಲೀವ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ನಿಮ್ದು ಶಾರ್ಟ್ ಸ್ಲೀವ್ ಇದ್ರೂ ಪರವಾಗಿಲ್ಲ, ಎಲ್ಬೋ ಸ್ಲೀವ್ ಕಟಿಂಗ್ ಇದ್ರೂ ಪರವಾಗಿಲ್ಲ, ನಾನು ಹೇಳುವಂತ ಮೆಥಡ್ ನ ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಬಹುದು. ನಿಮ್ದು ಅಳತೆ ಬ್ಲೌಸ್ ತಗೊಂಡು ಫಸ್ಟ್ ನೀವು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಇದು 9.5 ಇಂಚಸ್ ಸ್ಲೀವ್ ನ ಉದ್ದ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂದ್ರೆ ಸ್ಲೀವ್ ನ ಉದ್ದಕ್ಕೆ ನೀವು ವಿತ್ ಲೈನಿಂಗ್ ಬ್ಲೌಸ್ ನ ಕಟ್ ಮಾಡಂಗಿದ್ರೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ. ವಿತೌಟ್ ಲೈನಿಂಗ್ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋಂಗಿದ್ರೆ ನೀವು 1.5 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಅಷ್ಟೇ ಸಿಂಪಲ್. ನೀವು ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕಾದ್ರೆ 1.5 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಸ್ಲೀವ್ ನ ಉದ್ದಕ್ಕೆ. ವಿತ್ ಲೈನಿಂಗ್ ಆದ್ರೆ 1 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ ನಾನು ವಿತ್ ಲೈನಿಂಗ್ ಅಲ್ವಾ ತೋರಿಸ್ತಿದ್ದೀನಿ. ಸೊ ಹಾಗಾಗಿ 9.5 ಇಂಚಸ್ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 10.5 ಇಂಚಸ್ ಆಗುತ್ತೆ. 10.5 ಇಂಚಸ್ಗೆ ಈ ಡೌನ್ ಇಂದ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಕರೆಕ್ಟ್ ಆಗಿ ಆಲ್ರೆಡಿ ನಾನು 10.5 ಇಂಚಸ್ಗೆ ಬಟ್ಟೆನ ತಗೊಂಡಿದ್ದೀನಿ. ಸೊ ಹಾಗಾಗಿ 10.5 ಇಂಚಸ್ಗೆ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತಾ ಇದೀನಿ. ನಿಮ್ದು ಸ್ಲೀವ್ ನ ಉದ್ದ ಎಷ್ಟಿದೆ ನೋಡ್ಕೊಂಡು ಅದಕ್ಕೆ 1 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಈ ರೀತಿ ಹಾಕೊಂಡು ಈ ತರ ಎಳ್ಕೊಂಡು ನೀಟಾಗಿ ಇಲ್ಲಿ ಸ್ಲೀವ್ ರೌಂಡ್ ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಉದ್ದ ಬರ್ತಾ ಇದೆ ಅಂತ. ನೋಡಿ, ಈ ತರ 5 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 5 ಇಂಚಸ್ಗೆ ನಾನು ಈ ಕಡೆಯಿಂದ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನಿಮ್ದು ಎಷ್ಟು ಬರುತ್ತೆ ನೋಡಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಪ್ಲಸ್ ಅದಕ್ಕೆ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಯಾವುದೇ ಸೈಜ್ ಆದ್ರೂ ಅಷ್ಟೇ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈ ರೀತಿ ನೋಡಿ, ಸ್ಲೀವ್ ನ ಉದ್ದ ಮಾರ್ಕಿಂಗು ಹಾಗೆ ಸ್ಲೀವ್ ರೌಂಡ್ ಮಾರ್ಕಿಂಗು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಡೌನಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಈ ತರ ಇಟ್ಕೊಳ್ಬೇಕು. ಇಲ್ಲಿಂದ ಈ ತರ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಟ್ಯಾಚ್ ಆಗಿರೋದು, ಅಲ್ಲಿಗೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಸ್ಲೀವ್ ಡೌನಿಂಗ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಈ ಕಡೆಯಿಂದ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕು. ನೋಡಿ, ಕರೆಕ್ಟ್ ಆಗಿ 2 ಇಂಚ್ ನನ್ಗೆ ಬಟ್ಟೆ ಇದೆ. ನಿಮ್ಗೆ ಏನಾದ್ರು ಶಾರ್ಟೇಜ್ ಬಿತ್ತು ಅಂತಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 2 ಇಂಚ್ ಇದ್ರೆ ನೀವು 2 ಇಂಚ್ಗೆ ಈ ತರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಳೋಣ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಲೈನ್ ನ ಹಾಕೊಳ್ಳೋಣ. ಅದಾದ್ಮೇಲೆ ಇಲ್ಲಿಂದ ಇನ್ನೊಂದು ಲೈನ್ ನ ಹಾಕೊಳ್ಳೋಣ. ಇದಾದ್ಮೇಲೆ ಸ್ಲೀವ್ ಶೇಪ್ ನ ತಕ್ಕೊಳ್ಳೋದಕ್ಕೆ ಇಲ್ಲಿಂದ 1.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಒಂದು ಕರ್ವ್ ಶೇಪ್ ನ ತಕ್ಕೊಳ್ಳೋಣ. ಈ ತರ ಕರ್ವ್ ಸ್ಕೇಲ್ ಇತ್ತು ಅಂತಂದ್ರೆ ಇದರಲ್ಲಿ ತಕ್ಕೊಳ್ಳಿ, ಇಲ್ಲಾಂದ್ರೆ ಕೈಯಲ್ಲಿ ನೀವು ಶೇಪ್ ನ ತಕ್ಕೊಳ್ಬೇಕು. ಇಲ್ಲಿಂದ ನಾನು ಒಂದು ಶೇಪ್ ನ ತಕ್ಕೊಳ್ತೀನಿ. ಅದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಶೇಪ್ ನ ತಕ್ಕೊಳ್ತೀನಿ.
ಇಷ್ಟೇ ನೋಡಿ ಸಿಂಪಲ್. ನೀವು ಕೈಯಲ್ಲಿ ತಕ್ಕೊಳ್ಳಂಗಿದ್ರೆ ಎರಡರ ಮಧ್ಯೆ 1/2 ಇಂಚ್ ಅಷ್ಟು ಗ್ಯಾಪ್ ಬರ್ಬೇಕು, ಆ ರೀತಿ ಶೇಪ್ ನ ತಕ್ಕೊಳ್ಳಿ. ಇಷ್ಟೇ ನೋಡಿ ಸಿಂಪಲ್. ಸ್ಲೀವ್ ಕಟಿಂಗ್ ಅನ್ನೋದು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಸ್ಲೀವ್ ನ ಉದ್ದ ತಗೊಂಡು ಅದಕ್ಕೆ ವಿತ್ ಲೈನಿಂಗ್ ಆದ್ರೆ 1 ಇಂಚ್ ನ ಸೇರಿಸ್ಕೊಂಡು, ವಿತೌಟ್ ಲೈನಿಂಗ್ ಆದ್ರೆ 1.5 ಇಂಚ್ ನ ಸೇರಿಸ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಹಾಕೊಳ್ಳಿ ಈ ತರ. ಅದಾದ್ಮೇಲೆ ನೀವು ಇಲ್ಲಿಂದ ಸ್ಲೀವ್ ನ ರೌಂಡ್ ಕೆಳಗಡೆ ಎಷ್ಟು ಲೂಸ್ ಬರುತ್ತೆ ನೋಡ್ಕೊಂಡು ಅದನ್ನ ಚೆಕ್ ಮಾಡ್ಕೊಂಡು ಮೆಜರ್ಮೆಂಟ್ ತಗೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ಡೌನಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ನೀಟಾಗಿ ಫ್ಲಾಟ್ ಆಗಿ ಸ್ಲೀವ್ ನ ಹಾಕೊಂಡ್ಬಿಟ್ಟು ಇಲ್ಲಿ ಸ್ಲೀವ್ ಡೌನಿಂಗ್ ಎಷ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಮಾರ್ಕಿಂಗ್ ಮಾಡ್ಕೊಂಡು, ಪ್ಲಸ್ ಆ ಕಡೆಯಿಂದ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಎಕ್ಸ್ಟ್ರಾ ಸೇರಿಸ್ಕೊಂಡು ಲೈನ್ ಹಾಕೊಂಡು ಇಲ್ಲಿಂದ 1.5 ಇಂಚಸ್ಗೆ ಶೇಪ್ ತಕ್ಕೊಳ್ಳೋದಕ್ಕೆ ಮಾರ್ಕಿಂಗ್ ಮಾಡ್ಕೊಂಡು ಶೇಪ್ ನ ತಕ್ಕೊಳ್ಳೋದು. ಈಗ ಕಟಿಂಗ್ ಮಾಡೋಣ. ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಕಟಿಂಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈಗ ಫಸ್ಟ್ ಈ ಮೊದಲ ಲೈನ್ ಏನಿರುತ್ತೆ ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ತರ ಹಾಕೊಂಡು ಈ 2 ಲೈನ್ ನ ಕಟ್ ಮಾಡ್ಕೊಳ್ಬೇಕು. ಇಷ್ಟೇ ನೋಡಿ ಸ್ಲೀವ್ ಕಟಿಂಗ್ ತುಂಬಾ ಸಿಂಪಲ್. ನೀವು ಸ್ಲೀವ್ ಶೇಪ್ ನ ತಕೊಂಡಾದ್ಮೇಲೆ ಕಟಿಂಗ್ ಮಾಡಿದಾಗ ಈ ತರ ಐಬ್ರೋ ಶೇಪ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಸ್ಲೀವ್ ಶೇಪ್ ಅನ್ನೋದು ಕರೆಕ್ಟ್ ಆಗಿರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಅರ್ಥ. ಸೊ ಹಾಗಾಗಿ ಸ್ಲೀವ್ ಶೇಪ್ ನ ನೀವು ಕರೆಕ್ಟ್ ಆಗಿ ತಕ್ಕೊಳ್ಳಿ. ಅದಾದ್ಮೇಲೆ ನೀವು ಈ ತರ ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ನ್ಯಾಚ್ ನ ಹಾಕೊಳ್ಳಿ. ಈಗ ಇನ್ನೊಂದು ಟ್ರಿಕ್ಸ್ ನ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಫ್ರಂಟ್ ಮತ್ತೆ ಬ್ಯಾಕ್ ಉಲ್ಟಾ ಆಗೋ ತರ ಸ್ಟಿಚಿಂಗ್ ನ ಮಾಡ್ಕೊಂಡ್ಬಿಡ್ತೀರಾ, ಗೊತ್ತಾಗಲ್ಲ. ಸೊ ಹಾಗಾಗಿ ಮೊದ್ಲು ಇವಾಗ ನೀವು ಮಾರ್ಕಿಂಗ್ ಮಾಡಿ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈಗ ನೀವು ಫ್ರಂಟ್ ಬ್ಯಾಕ್ ಉಲ್ಟಾ ಆಗ್ಬಾರ್ದು ಅಂತಂದ್ರೆ ಫಸ್ಟ್ ನೀವು ಮೇಲ್ಗಡೆ ಪ್ಲಸ್ ಅಂತ ಹಾಕೊಳ್ಬೇಕು. ಅದಾದ್ಮೇಲೆ ಹಿಂಗೆ 2 ಲೇಯರ್ ನ ಓಪನ್ ಮಾಡಿ ಈ ಕಡೆ ಪ್ಲಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಈ ತರ ಓಪನ್ ಮಾಡ್ಕೊಂಡು ಇಲ್ಲಿ ಮೈನಸ್ ಅಂತ ಹಾಕೊಳ್ಬೇಕು. ಈಗ ನಾನು ಹೇಳ್ತಿರೋವಂಥದ್ದು ಯಾವ ರೀತಿ ಅಂತಂದ್ರೆ ಈ ರೀತಿ ಓಪನ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿದಾಗ ಈ ಕಡೆ ಆಪೋಸಿಟ್ ಅನ್ನೋದು ಮೈನಸ್ ಬಂದಿರ್ಬೇಕು. ಆವಾಗ ನಿಮ್ಗೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಲ್ಲ, ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ಮಾರ್ಕಿಂಗ್ ಮಾಡಿಟ್ಕೊಳ್ಳಿ. ನೋಡಿ ಇನ್ನೊಂದು ಇಲ್ಲಿ ನೀವು ಸ್ಲೀವ್ ಡೌನಿಂಗ್ ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಅಳತೆ ಬ್ಲೌಸ್ ಇಟ್ಟು ನಿಮ್ಗೆ ಮಾರ್ಕಿಂಗ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನೀವು 28 ರಿಂದ 30 ಬ್ಲೌಸ್ ನ ಏನಾದ್ರು ಸೈಜ್ ಬ್ಲೌಸ್ ಕಟ್ ಮಾಡಂಗಿದ್ರೆ ಸ್ಲೀವ್ ಡೌನಿಂಗ್ ಅನ್ನೋದು 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. 32 ರಿಂದ 34 ಸೈಜ್ ಬ್ಲೌಸ್ ಕಟ್ ಮಾಡಂಗಿದ್ರೆ 3 ಇಂಚ್ಗೆ ಸ್ಲೀವ್ ಡೌನಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ 36 ರಿಂದ 38 ಏನಾದ್ರು ನೀವು ಸ್ಲೀವ್ ಬ್ಲೌಸ್ ನ ಕಟಿಂಗ್ ಮಾಡ್ಕೊಂಡಂಗಿದ್ರೆ ಸ್ಲೀವ್ ಡೌನಿಂಗ್ ಬಂದು 3.25 ಇಂದ 3.5 ಇಂಚಸ್ ಸ್ಲೀವ್ ಡೌನಿಂಗ್ ನ ತಗೊಂಡು ಕಟಿಂಗ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ 42 ರಿಂದ 50 ಏನಾದ್ರು ನೀವು ಬ್ಲೌಸ್ ಸೈಜ್ ಕಟ್ ಮಾಡೋಂಗಿದ್ರೆ 4 ಇಂಚಸ್ ಸ್ಲೀವ್ ಡೌನಿಂಗ್ ನ ತಗೊಳ್ಬೇಕು. ಇಷ್ಟೇ ಸಿಂಪಲ್ ಸ್ಲೀವ್ ಡೌನಿಂಗ್ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದೆಲ್ಲ ಈಸಿ ಇದೆ. ಸ್ಲೀವ್ ಕಟಿಂಗ್ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಕನ್ಫ್ಯೂಷನ್ ಇತ್ತು ಅಂತಾರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.